ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್. ಸತ್ಯ ತಿಳಿದು ಸೀತಾ ಶಾಕ್. ಆಕೆಯ ಮುಂದಿನ ನಡೆಯನ್ನು ಬಾರಿಗೊಮ್ಮೆ ಮಾಡದ ಕೆಲಸಕ್ಕೆ ರಾಮ್ ಬೇರೆ ತರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸೀತಾ ಹಾಗೂ ಆಕೆಯ ಕುಟುಂಬಕ್ಕೆ ನಿಜ ವಿಚಾರ ತಿಳಿಸಬೇಕು, ಆಕೆಯ ಬಳಿ ಎಲ್ಲ ವಿಚಾರ ಹೇಳಬೇಕು, ತನ್ನ ಮನದಲ್ಲಿರುವ ಭಾರವನ್ನು ಇಳಿಸಿಕೊಳ್ಳಬೇಕು ಎಂದು ರಾಮ್ ಅಂದುಕೊಂಡಿರುತ್ತಾನೆ. ದೇಸಾಯಿ ಕುಟುಂಬದ ಕುಡಿ ರಾಮ್ ಇಂದು ಇಡೀ ಪ್ರಪಂಚಕ್ಕೆ ಮಾಧ್ಯಮದವರ ಮೂಲಕ ತಿಳಿದು ಹೋಗುತ್ತದೆ. ರಾಮನಿಗೆ ಹೇಳುವ ಮುಂಚೆ ಸೀತಾ ಹಾಗೂ ಆಕೆಯ ಕುಟುಂಬಕ್ಕೆ ರಾಮ್ ದೇಸಾಯಿ ಕುಟುಂಬದ ಕುಡಿ ಎನ್ನುವ ವಿಚಾರ ತಿಳಿದು ದಂಗಾಗಿ ಹೋಗುತ್ತಾರೆ. ಸೀತಾ ರಾಮನನ್ನು ಬಹಳ ಹಚ್ಚಿಕೊಂಡಿರುತ್ತಾಳೆ. ಆದರೆ ಸೀತಾ ಬಾಸ್ ರಾಮ್ ಎಂದು ತಿಳಿದು ಶಾಕ್ ಆಗುತ್ತಾಳೆ. ಇಷ್ಟುವರೆಗೆ ನಮ್ಮ ಜೊತೆ ಇದ್ದ ರಾಮ್ ನಮ್ಮ ಬಾಸ್ ಅಲ್ಲ ಎಂದುಕೊಂಡು ಅರಗಿಸಿಕೊಳ್ಳುವುದು ಕೂಡ ಆಕೆಗೆ ಆಗುವುದಿಲ್ಲ. ಸೀತಾಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದಾಗುತ್ತದೆ. ಸಿಹಿಗೆ ರಾಮ್ ಎಂದರೆ ಪಂಚಪ್ರಾಣ. ಸಿಹಿಗೋಸ್ಕರ ರಾಮ್ ಏನು ಮಾಡಲು ಸಿದ್ಧವಿರುತ್ತಾನೆ. ಸೀತಾ ಹಾಗೂ ಮೊಸರು ತುಪ್ಪವನ್ನು ತೆಗೆದುಕೊಂಡು ಹೋಗಲು ಅಂಗಡಿಗೆ ಬಂದಿರುತ್ತಾಳೆ. ರಾಮ್ ಬರುತ್ತಾರೆ. ಅವರಿಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡಬೇಕೆಂದು ಸಿಹಿ ಆಟ ಹಿಡಿಯುತ್ತಾಳೆ. ರಾಮ್ಗಾಗಿ ಕಾದು ಕುಳಿತ ಸಿಹಿ ಈತ ರಾಮ್ ಬರುವ ವೇಳೆ ಕ್ಯಾರೆಟ್ ಹಲ್ವಾ ಮಾಡಬೇಕೆಂದು ಸೀತಾ ಅಂಗಡಿಗೆ ಹೋಗಿ ಬರುತ್ತಿರಬೇಕಾದ್ರೆ ರಾಮ್ ಮೂಲಕ ಅವಾರ್ಡ್ ಸ್ವೀಕಾರ ಮಾಡುತ್ತಿರುವುದು ಟಿವಿ ಮೂಲಕ ನೋಡುತ್ತಾಳೆ. ಇದನ್ನು ನೋಡಿದ ಆಕೆ ಹುಬ್ಬೇರಿಸುತ್ತಾಳೆ. ನಮ್ಮೊಟ್ಟಿಗೆ ಇದ್ದಿದ್ದು ದೇಸಾಯಿ ಕುಟುಂಬದ ಕುಡಿ ರಾಮ್ ಎನ್ನುವುದು ಸೀತಾಗೆ ನುಂಗಲಾರದ ಬಿಸಿ ತುಪ್ಪವಾಗುವಂತಿದೆ. ಸಪ್ಪೆ ಮುಖ ಹಾಕಿಕೊಂಡ ಪ್ರಿಯಾ ಅಶೋಕನನ್ನು ಬಾಸ್ ಎಂದು ನಂಬಿಕೊಂಡಿದ್ದ ಪ್ರಿಯಾಗೂ ಕೂಡ ಇದು ಬಹಳ ದೊಡ್ಡ ಶಾಕ್ ಆಗಿದೆ. ಏಕೆಂದರೆ ಅಶೋಕನು ಬಾಸ್ ಎಂದು ನಂಬಿ ಆತನನ್ನು ಪ್ರೀತಿ ಮಾಡುತ್ತಿದ್ದಳು ಪ್ರಿಯಾ. ಆದರೆ ರಾಮ್ ದೇಸಾಯಿ ಕುಟುಂಬದ ಕುಡಿ ಎನ್ನುವುದು ಪ್ರಿಯಾ ಆದಾಗಲೇ ತಿಳಿದು ಹೋಗಿತ್ತು. ರಾಮ್ನನ್ನು ಸೀತಾ ಕ್ಷಮಿಸುತ್ತಾಳ. ಪ್ರಮೋದಲ್ಲಿ ತೋರಿಸಿದ ಹಾಗೆ ಸೀತಾ ಹಾಗೂ ರಾಮ್ ಹೊಸ ಜರ್ನಿ ಇನ್ನಷ್ಟೇ ಶುರುವಾಗಬೇಕಿದೆ. ಇದಕ್ಕೆ ಕಾರಣ ಬರ್ಗವೇ ಆಗಬಹುದು. ಹೌದು, ಸೀತಾಗೆ ಸುಳ್ಳು ಅಂದರೆ ಇಷ್ಟವಾಗುವುದಿಲ್ಲ. ರಾಮ್ ಸೀತಾ ನನ್ನನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಎನ್ನುವ ಕಾನ್ಫಿಡೆನ್ಸ್ ಬರುತ್ತದೆ. ಆಫೀಸ್ನಲ್ಲಿ ನಡೆಯುವ ಕಳ್ಳ ವ್ಯವಹಾರ ತಪ್ಪಿಸಬೇಕು ಎಂದು ರಾಮ್ ಈ ಥರ ನಾಟಕ ಮಾಡುವ ಅನಿವಾರ್ಯ ಕಾರಣ ಬಂದಿತ್ತು. ಅದನ್ನು ಅಜ್ಜಿ ತಾತ ಬಳಿ ಹೇಳುತ್ತಾರೆ. ರಾಮ್ನನ್ನು ಕಂಡು ಖುಷಿಪಟ್ಟ ಸೀತಾ ಇನ್ನು ಸೀತಾ ಬಳಿ ಕೂಡ ಇದ್ದ ವಿಚಾರವನ್ನು ಹೇಳಿದರೆ ಸೀತಾ ಅರ್ಥ ಇರುತ್ತಾರೆ. ಸೀತಾ ಮನೆಗೆ ಬರುವ ವೇಳೆ ರಾಮ್ ಬಂದು ಎಲ್ಲರ ಜೊತೆ ಮಾತನಾಡುತ್ತಾ ಇರುತ್ತಾನೆ. ಸೀತಾಗೆ ರಾಮ್ನನ್ನು ಫೇಸ್ ಮಾಡುವ ಧೈರ್ಯ ಸಾಕಾಗುತ್ತಾ ಇರಲಿಲ್ಲ. ಗೆಳೆಯ ಬಂದು ಬಹಳ ಖುಷಿ ಪಡುತ್ತಾ ಇದ್ದ ಸೀತಾ ಇನ್ನು ಮುಂದೆ ಏನು ಮಾಡಬೇಕು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.